ರವಿಚರಣ್ ನಾನು ಒಬ್ಬ ಸಾಮಾನ್ಯ ಮೀನು ಕೃಷಿಕ ಆಗಿದ್ದು ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಶಾಂತಿಪ್ರಿಯ HD, ಮೀನುಗಾರಿಕೆ ಸಹಾಯಕ ನಿರ್ದೇಶಕರಾದ AM ಯೋಗೇಶ್ ಮತ್ತು ಪ್ರಥಮ ದರ್ಜೆ ಸಹಾಯಕರು ವಿಶ್ವಾಸ್ RD ಇವರು ನಮ್ಮ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಅವ್ಯವಹಾರ ಮತ್ತು ಅಕ್ರಮಗಳನ್ನ ದಾಖಲೆ ಸಮೇತ ತಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ. ಕಾರಣ ಏನಂತ ಅಂದರೆ, ಘನ ಸರ್ಕಾರ ಏತ ನೀರಾವರಿ ಕೆರೆಗಳನ್ನ ನೋಡಿ 2018ರಲ್ಲಿ ತಿದ್ದುಪಡಿ ಆದೇಶ ಹೊರಡಿಸ್ತಾರೆ. ಏತ ನೀರಾವರಿ ಯೋಜನೆಗೆ ಬರುವ ಎಲ್ಲ ಕೆರೆಗಳ ಸಂಬಂಧಿಸಿದ ಮೀನುಗಾರಿಕೆ ಹಕ್ಕುಗಳನ್ನು ಹರಾಜು ಮುಖಾಂತರವೇ ನೀಡಬೇಕೆಂದು ಹಾಗೂ ಈ ಹರಾಜಿನಿಂದ ಬಂದ ಹಣವನ್ನು ವಿದ್ಯುತ್ ಬಿಲ್ ಪಾವತಿಗಾಗಿ ಬಳಸಿಕೋಬೇಕು ಅಂತ ಅಮೆಂಡ್ಮೆಂಟ್ ಮಾಡ್ತಾರೆ. ಇವರಿಗೆ ಕರ್ನಾಟಕ ಸರ್ಕಾರದ ಆದೇಶ ಲೆಕ್ಕಕ್ಕೆ ಇಲ್ಲ. ಅದಾದಮೇಲೆ ಮಾನ್ಯ ಉಚ್ಚ ನ್ಯಾಯಾಲಯ 2021-16 ಜನವರಿನಲ್ಲಿ ಸಂಘದವ್ರು ಹೋಗ್ತಾರೆ. ಸಂಘ ಅಂತಾರೆ ಕಣ್ವ ಜಲಾಶಯ ಮಾಡಿದ್ರು ಮತ್ತು ಬೇರೆ ಸ್ಟೇಟ್ ಲೆವೆಲ್ ಸಂಘಗಳೆಲ್ಲ ರಿಟ್ ಅರ್ಜಿ ಹಾಕ್ಕೊಂಡು ಹೋದಾಗ ಆದೇಶ ಮಾಡುತ್ತೆ. ದ ಫಿಶಿಂಗ್ ರೈಟ್ಸ್ ಇನ್ ರೆಸ್ಪೆಕ್ಟ್ ಆಫ್ ಟ್ಯಾಂಕ್ಸ್ ಫಿಲ್ಡ್ ಬೈ ಲಿಫ್ಟ್ ಇರಿಗೇಷನ್ ಶಲ್ ಬಿ ದ ವೇ ಆಫ್ ಆಕ್ಷನ್ ಆ್ಯಂಡ್ ದ ಮನಿ ರಿಸೀವ್ಡ್ ಥ್ರೂ ದ ಆಕ್ಷನ್ ಶಲ್ ಬಿ ಯೂಸ್ ಫಾರ್ ಪೇಮೆಂಟ್ ಆಫ್ ಪವರ್ ಬಿಲ್. ಅದನ್ನು ಇದು ಮಾಡಿ ಇದನ್ನು ಕ್ಯಾನ್ಸಲ್ ಮಾಡ್ತಾರೆ. ಅಂದರೆ ನೀವು ಹರಾಜು ಮುಖಾಂತರನೇ ಮಾಡಬೇಕು ಕೆರೆಗಳನ್ನ. ಇದಾದ ನಂತರ ನೀವು ಕೇಳ್ಬೋದು, ಹೌದು ಏನು ಸ್ವಾಮಿ, ಈಗ ನೀವು ಹರಾಜು ಕೊಟ್ಟರು ಮೀನೇ ಬೆಳೆಯೋದು, ಸಂಘ ಕೊಟ್ಟರು ಮೀನೇ ಬೆಳೆಯೋದು ಅಂತ. ಸರ್, ಸಂಘಕ್ಕೆ ಕೊಟ್ಟಾಗ 1 ಲಕ್ಷಕ್ಕೆ 1 ವರ್ಷಕ್ಕೆ ಗುತ್ತಿಗೆ ಫಿಕ್ಸ್ ಮಾಡಿದರು. ಈ ಹೈಕೋರ್ಟ್ ಆದೇಶ ಆದಮೇಲೆ ಅದೇ ಕಣ್ವ ಜಲಾಶಯ 1 ಕೋಟಿಗೂ ಎದುಕವಾಗಿ ಹೋಯಿತು. ಯಾರಿಗೆ ಆದಾಯ ಬಂತು? ಸರ್ಕಾರಕ್ಕೆ ಆದಾಯ ಬಂತು. ಸರ್ಕಾರಕ್ಕೆ ಆದಾಯ ಬಂದಾಗ ಏನು ಮಾಡುತ್ತೆ? ತಿರ್ಗಾ ಮೀನುಗಾರಿಕೆ ಉಪಯೋಗಿಸುತ್ತಾನೆ ಅದು. ಇದನ್ನು ತಪ್ಪಿಸಿ ಇವರು ಇದುವರೆಗೂ ಅವರೇ ಕೊಟ್ಟಂಥ ಲಿಸ್ಟಲ್ಲಿ ಮಾನ್ಯ ಸರ್ಕಾರದ ಆದೇಶನ ಧಿಕ್ಕರಿಸಿ ಉಚ್ಚ ನ್ಯಾಯಾಲಯ ಆದೇಶನ ಪಾಲನೆ ಮಾಡದೆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಷ್ಟ ಮಾಡಿ ನೋಡಿ, ಅವರೇ ಕೊಟ್ಟಿರೋ ಮಾಹಿತಿ ಎಕ್ಕಲ್ಲಿ 55-6 ಕೆರೆಗಳನ್ನ ನೇರಗುತ್ತಿಗೆ ಕೊಟ್ಟಿದ್ದಾರೆ. ಇದು ಮಾಡಿರೋ ತಪ್ಪು ಜೊತೆಗೆ ಏನು ಮಾಡಿದ್ದಾರೆ, ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಅವರ ಗಮನಕ್ಕೆ ಕರೆದಿರೋ ಇವೆಲ್ಲ. ಅವರು ಕೆರೆ ಪ್ರಾಧಿಕಾರದ ಅಧ್ಯಕ್ಷ, ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಕೆರೆ ಪ್ರಾಧಿಕಾರದ ಅಧ್ಯಕ್ಷ. ಅವರಿಗೆ ಪಾಪ ಸುಮಾರು ಇದೇ ಗೊತ್ತಿರಲ್ಲ. ನಾನು ಹೋಗಿ ಅರ್ಜಿ ಕೊಟ್ಟು ಇದಾದ ಮೇಲೆ ಅವ್ರು ಏನು ಮಾಡಿದ್ರು, ತನಿಖಾ ತಂಡ ರಚನೆ ಮಾಡಿದ್ದಾರೆ. ಅಧಿಕ ಜ್ಞಾಪನೆ ಇದು ವಿಸ್ತೃತ ನಮಗೆ ವರದಿ ಕೊಡಿ, ತನಿಖಾ ತಂಡ ರಚಿಸಿ ಅಂದ್ಬಿಟ್ಟು ನವೀಕರಣ ಆದೇಶಕ್ಕೆ ಅವ್ರ ಕೈಲಿ ಸಹಿ ಮಾಡಿಸ್ತಾಯಿದ್ರು. ನಾನು ಹೋಗಿ ಮಾತಾಡಿದಾಗ ಅವ್ರನ್ನ ಮುಂದೆ ಕರೆಸಿದಾಗ ಅವರು ಹೇಳಿ ಅವ್ರಿಗೆ ಮನಸ್ಸಿದ್ದರಿಂದ ಕೊಟ್ಟಿದ್ದಾರೆ. ADC ಅವರು, AC ಅವರು ಮತ್ತು ಶ್ರೀಮತಿ ನಾಗವೇಣಿ ಮತ್ತು ಯಾರು ದರೇಶ್ ಗೌಡರು, ಇಷ್ಟು ಜನ ಸೇರಿ ತನಿಖಾ ತಂಡ ಮಾಡಿದ್ದಾರೆ. ನಾನು ADC ಸಾಹೇಬ್ರ ಹತ್ರ ಮಾತಾಡಿದೆ. ಇಲ್ಲ, ನಮ್ಮ ಇದು ಏನಿದ್ರು ಪಾರದರ್ಶಕವಾಗಿ ನಾವು ಇದು ಮಾಡ್ತೀವಿ. ನಮಗೆ ಜಿಲ್ಲಾಧಿಕಾರಿಗಳ ಮೇಲೆ ಅವರ ಇದ್ರ ಮೇಲೆ ಭರವಸೆ ಇದೆ. ಆಗುವಂಥ ನಷ್ಟನ ಇವರು ಸರಿಪಡಿಸ್ತಾರೆ, ನ್ಯಾಯ ಕೊಡ್ತಾರೆ ಅನ್ನೋ ನಮಗೆ ನಂಬಿಕೆ ಇದೆ. ಒಂದು. ಎರಡನೇದು, ನಾನು ಇದು ಎರಡನೇ ವಿಷಯಕ್ಕೆ ಹೋಗಿ ಮೊದಲು ತಮ್ಮ ಮಾಧ್ಯಮ ಇದರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಾನು ಇವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ, ಸಾಕ್ಷಿ ಸಮೇತ ಕೊಡ್ತಾ ಇದ್ದೀನಿ. ಸರ್ಕಾರದ ಆದೇಶ ಆಗಲಿ, ಘನ ನ್ಯಾಯಾಲಯದ ಆದೇಶ ಮೀರಿಸುವಷ್ಟು ದೊಡ್ಡವರಲ್ಲ ಇವರು. ಇದು ಆರೋಪ ಅಲ್ಲ, ನಾನು ಸಾಕ್ಷಿ ಸಮೇತ ದಾಖಲೆ ಸಮೇತ ನಿಮ್ಗಳ ಮುಂದೆ ಬಂದಿದ್ದೀನಿ. ಒಂದು. ಎರಡನೇದು, ಬಯೋಮೆಟ್ರಿಕ್ ಹಾಜರಾತಿ. ನೋಡಿ ಸ್ವಾಮಿ, ಬಯೋಮೆಟ್ರಿಕ್ ಹಾಜರಾತಿ ಬಗ್ಗೆ ನಾನು ಮನೆ ಜಿಲ್ಲಾ ಪಂಚಾಯತಿಲಿ ಕೇಳ್ಕೊಂಡೆ. ಏನಂತ ಕೇಳಿದೆ, ಹೀಗೆ 4 ತಾಲೂಕಿನ ಬಯೋಮೆಟ್ರಿಕ್ ಹಾಜರಾತಿ ಕೊಡಿ ಇಷ್ಟು ತಿಂಗಳದು ಅಂತ. ಅವರೇನು ಮಾಡಿದ್ರು, 6/3 ಅಡಿಯಲ್ಲಿ ಮಾಹಿತಿ ಹಕ್ಕು ಅರ್ಜಿದಾರರು ಕೋರುವ ಮಾಹಿತಿಯನ್ನು ಅರ್ಜಿದಾರರು ನೇರವಾಗಿ ನೀಡಿ ಅಂತ ಕೊಟ್ಟರು. ಏನು ಮಾಡಬೇಕು ನಮ್ಮ ಇಲಾಖೆಯವರು? ಮಾಹಿತಿ ಕೊಡಬೇಕಾ? ಬರೀತಾರೆ ಉಪನಿರ್ದೇಶಕರು, ಮಾಹಿತಿ ಹಕ್ಕು ಅಧಿನಿಯಮ ಅಡಿ ಕಾಲಂ 8(1)J ಅಡಿ ವಿನಾಯಿತಿ ನೀಡುವವರಿಂದ ಮಾಹಿತಿಯನ್ನು ನೀಡಲು ಬರುವುದಿಲ್ಲ. ಸ್ವಾಮಿ, ನೀವು ಮೀನುಗಾರಿಕೆ ಇಲಾಖೆಯಲ್ಲಿ ಮಿಸೈಲ್ ತಯಾರು ಮಾಡ್ತಾ ಇದ್ದೀರಾ? ಇಲ್ಲ ನಿಮ್ಮದು ಬ್ಯಾಂಕ್ ಅಕೌಂಟ್ ಕೇಳ್ತಾ ಇದ್ದೀನಿ ನಾನು. ಇದೇ 8(1)J ಇದೆ. ನೀವು ಸಾರ್ವಜನಿಕ ಹಿತಾಸಕ್ತಿ ಇದ್ದಲ್ಲಿ ನೀವು ಕೊಡಬೇಕು ಅಂತ. ನೀವು ಅಲ್ಲಿ ಅಟೆಂಡೆನ್ಸ್ ಇದ್ದರೆ ತಾನೇ. ಈಗ ಅದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋವಂಥ ಯೋಗೇಶ್ ಅವರು ACB ಡ್ರಾಪ್ ಆಗಿ 8 ವರ್ಷದಿಂದ ಬಂದು ನಮ್ಮ ಜಿಲ್ಲೆ ಸೇರಿದ್ರು. 8 ವರ್ಷದಿಂದ ನಮ್ಮ ಜಿಲ್ಲೆಯಲ್ಲೇ ಕೆಲಸ ಮಾಡ್ತಾವ್ರೆ. ಇವತ್ತುವರೆಗೂ ಅವ್ರದ್ದು ಅಟೆಂಡೆನ್ಸು ಜಿಲ್ಲಾ ಪಂಚಾಯತಿಲಿ ದಾಖಲಾಗಿಲ್ಲ ಸ್ವಾಮಿ. 8 ವರ್ಷ ಆಗಿದೆ. ಅದಕ್ಕೆ ಉಪನಿರ್ದೇಶಕರು ಸಹಕಾರ ಅವ್ರದ್ದೇ ಅಲ್ಲ, ನಮ್ಮ ಯಾವುದೇ ತಾಲೂಕಲ್ಲಿ ಇದನ್ನು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ರಾಮನಗರ ಆಗಿರ್ಬೋದು, ಕನಕಪುರ ಆಗಿರ್ಬೋದು, ಮಾಗಡಿ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ನೀವು ಮಾಧ್ಯಮ ಮಿತ್ರರು ಯಾರ್ದಾನ ಕರೆಕ್ಟಾಗಿ ಬಯೋಮೆಟ್ರಿಕ್ ಕೊಡಿಸ್ಬಿಟ್ಟು ಹಾಜರಾತಿ ಕೊಡಿಸ್ಬಿಟ್ರೆ ನೀವು ಹೇಳೋದು ಇದಕ್ಕೆ
ನಾನು ಬದನಾಗಿರ್ತೀನಿ. ಯಾರು ದುಡ್ಡು ಸ್ವಾಮಿ ಇದು? ಕೆಲ್ಸಕ್ಕೆ ಬಾರ್ದೇನೆ ಇವ್ರುಗಳೆಲ್ಲನೂ ಸಂಬಳ ತಗೋತಾವ್ರೆ ಅಂತಂದರೆ ಕಷ್ಟ ಬಿಡೋರ್ ಕಥೆ ಏನಾಗಬೇಕು? ಇದು ದಯವಿಟ್ಟು ಸಿ ಒ ಅವ್ರ ಗಮನಕ್ಕೆ ಹೋಗಿ ಆಗಿರೋ ನಷ್ಟಗಳನ್ನ ಮಾಡದೇ ಇರೋದನ್ನ, ಈಗ ನಾವು ಹೇಳ್ಬೋದು ನಾವು ಬಂದಿದ್ದೀವಿ ಕೆಲಸ ಅಂತ, ಯಾಕೆ ತೋರಿಸ್ಕೊಂಡ್ಬಿಟ್ಟಿರ್ತಾರೆ. ತನಿಖೆ ಮಾಡಿಸಿ ಕೊಡಿಸಿ ನೋಡೋಣ ಬಯೋಮೆಟ್ರಿಕ್ ಹಾಜರಾತಿ. ಇಲ್ಲ, ಯಾರು ಯಾವಾಗನ ಬರ್ಬೋದು, ಯಾರು ಯಾವಾಗನ ಹೋಗ್ಬೋದು ಅಷ್ಟೇ. ಇವ್ರ ಟೈಮ್ಗೆ ಮಾತ್ರ ಸಂಬಳಗಳು ಬರ್ತಾ ಇರ್ಬೇಕು ಮನೆಗಳಿಗೆ. ಇದು ಬಯೋಮೆಟ್ರಿಕ್ ಹಾಜರಾತಿ ಕತೆ. ಇನ್ನು ಮೂರನೇದು ನೋಡಿ, ಸರ್ಕಾರ ವಾಹನ ದುರುಪಯೋಗ. ಇದು ನಾನು ಇದು ಮಾಡಿರೋದಲ್ಲ, ಮಾಧ್ಯಮ ಮಿತ್ರರು ಆಗಲೇ ಬೆಂಗಳೂರಲ್ಲಿ ಗಾಡಿ ಹಿಡ್ದಾಕಿ ಇದು ಮಾಡವ್ರೆ. ಇವರು K42G ಹಳೆ ಗಾಡಿ ಒಂದಿತ್ತು 106, ಮತ್ತು ಇವು ಅದು ಅವ್ರು ಬಂದು 6 ತಿಂಗಳೇ ಹೊಸ ಗಾಡಿ ಬಂದು K42G1198 ಗಾಡಿ ನಂಬರು. ಇವರು ಬಂದಾಗಿಂದ ಈ ಗಾಡಿಗಳನ್ನ ಬೆಂಗಳೂರು ಉಪಯೋಗಿಸ್ತಾವ್ರೆ. ಇವರು ಕೇಂದ್ರ ಸ್ಥಾನದಲ್ಲಿ ವಾಸ್ತವ್ಯ ಹೂಡಿದ್ದೀನಿ ಅಂತ ಜಿಲ್ಲಾಧಿಕಾರಿಗಳು ಬರ್ಕೊಟ್ಟಿದ್ದಾರೆ, ಕ್ಲಾಸ್ 1 ಆಫೀಸರು. ಜಿಲ್ಲೆ ಬಿಟ್ಟು ಆಚೆ ಹೋಗೋಂಗಿಲ್ಲ. ಜಿಲ್ಲೆ ಬಿಟ್ಟು ಇವ್ರು ಆಚೆ ಹೋಗ್ಬೇಕು ಅಂತ ಅಂದರೆ ಸಿ ಒ ಅವ್ರ ಪರ್ಮಿಷನ್ ತೊಗೋಬೇಕು. ಪರ್ಮಿಷನ್ ಇಲ್ಲ. ಗಾಡಿ ಡೈಲಿ ಯಾಕೆ ಹೋಗುತ್ತೆ ಆಚೆ? ಇವರು ಟೋಲಲ್ಲಿ ತಗೊಳಾಕೊಂಡವ್ರೆ. ಡೈಲಿ ಟೋಲ್ ಕ್ರಾಸ್ ಆಗ್ತಾರೆ ನೋಡಿ. ಇದು ವಿತ್ GPS ಫೋಟೋ ಮತ್ತು ವಿಡಿಯೋ ಇದೆ, ವಿಡಿಯೋ ತುಣುಕಿದೆ ಇಲ್ಲ ಅದು ಇದರಲ್ಲಿ. ಆಮೇಲೆ ನಮ್ಮ ಮಾಧ್ಯಮ ಇದರಲ್ಲಿ ಓಡಾಡಿರೋದು ಸುಮಾರು ಜಾಲತಾಣದಲ್ಲಿ ಇದಾಗ್ತಾ ಬಿದ್ದಿದೆ, ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ. ಇವರು ಕೊಡ್ತಾ ಇರೋ ಕಾಲ್ ಲಾಕ್ ಪುಸ್ತಕ ಏನಿದೆ ಸುಳ್ಳು, ಡೀಸೆಲ್ ಲೆಕ್ಕ ಸುಳ್ಳು, ಇದನ್ನೆಲ್ಲ ತೊಗೊಂಡು ಬಿಲ್ ಮಾಡ್ತಾ ಇದ್ದಾರಲ್ಲ ಅದು ಸುಳ್ಳು. ಜಿಲ್ಲಾ ಸಿ ಒ ಅವ್ರಿಗೆ ಕೊಡ್ತಾ ಇದ್ದಾರೆ, ನಾವು ಇಷ್ಟು ಓಡಾಡಿದ್ವಿ ಮಾಡ್ತೀವಿ, ಇವೆಲ್ಲ ಸುಳ್ಳು. ಯಾರು ದುಡ್ಡು ಸ್ವಾಮಿ ಇದು? ನೋಡಿ, ಶಾಲ್ದಿರ ಮಾಧ್ಯಮದವರು ಕೇಳಿದಾಗ ಹೌದು ನಾನು ತಪ್ಪು ಮಾಡಿದ್ದೀನಿ ಗಾಡಿನ, ನಾನು ಇನ್ಮೇಲೆ ಗಾಡಿ ಇದು ಮಾಡಲ್ಲ. ಇದು ನಮ್ಮ ಜಿಲ್ಲೆ ಮೀನುಗಾರಿಕೆ ಉಪನಿರ್ದೇಶಕರ ವಾಸ್ತವ್ಯ.